ಮಂತ್ರಾಲಯದಲ್ಲಿ ಇರುವ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವ ಸಮಾಧಿ. ರಾಯರು ಐಕ್ಯ ಆಗಿದ್ದಂತೀರೇನೋ ಕರೀತೀರಿ. ಯಾರು ಹಾಗೆ ಕರಿಬಾರದು. ಮೂಲ ಬೃಂದಾವನ ಅಂತ ಕರೀಬೇಕು. ಏನಂತ ಕರೀಬೇಕು? ರಾಯರ ಬೃಂದಾವನ ಆಗ್ಬೇಕಾದ್ರೆ ಒಂದು ಮಾತು ಹೇಳಿ ಬೃಂದಾವನ ಆಗ್ತಾರೆ. 700 ವರ್ಷ 700 years ನಾನು ಜೀವಂತವಾಗಿರ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ವರ್ಷಕ್ಕೆ ಒಂದು ಸಲ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಿದ್ದ ದಿವಸ ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧನೆ ಬರ್ತದೆ. ರಾಯರ ಆರಾಧನೆ ಅಂದ್ರೆ ರಾಯರ ಬೃಂದಾವನ ಆಗಿದ್ದ ದಿವಸ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? ರಾಯರ ಬೃಂದಾವನ ಆಗಿ ಮೊನ್ನೆ ಆಗಸ್ಟ್ ತಿಂಗಳಿಗೆ 354 ವರ್ಷ ಆಯ್ತು. 354 years ಆಯ್ತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ ಈ ಕಲಿಯುಗದಲ್ಲಿ. ಯಾರು ನನ್ನ ಕ್ಷೇತ್ರಕ್ಕೆ ಬಂದು ಅವರ ಇಷ್ಟಾರ್ಥ ಸಿದ್ಧಿ, ಯಾರು ಕಷ್ಟ ಅಂತ ಬಂದು ನನ್ನ ಹತ್ರ ಅವ್ರ ಸಂಕಲ್ಪ ಮಾಡ್ಕೊಂತಾರ, ಕೇಳ್ಕೊಂತಾರೋ ಅವರ ಕೇಳುವಂತಹ ಕೊಳ್ಳಿಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಮನಸ್ಸಲ್ಲಿ ಮನಸ್ಸಂಕಲ್ಪ ಸಿದ್ಧಿರಸ್ತು ಎಲ್ಲರಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ನಿಮ್ಮಕ್ಕೋಸ್ಕರ ನಮ್ಮಕ್ಕೋಸ್ಕರವಾಗಿ ಅವರು ತ್ಯಾಗ ಮಾಡಿ ಬೃಂದಾವನ ಆಗಿದ್ದು. ಹಂಗಾಗಿ ಮೂಲ ಬೃಂದಾವನ ಅಂತಾನೆ ಕರಿಬೇಕು. ರೂಪಂ